ಪ್ರಶಾಂತ್ ಮೆಥಲ್ ಅವರೇ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಒಂದು ಈ 44 ಕೋಟಿ ರೂಪಾಯಿಗಳಿಗೆ ವಿಟಮಿನ್ ಸಿ ಚಿಯೋಬಲ್ ಮಾತ್ರೆನ ಖರೀದಿ ಮಾಡಕ್ಕೆ ಮುಂದಾಗಿದ್ದಾರೆ. ಈ ವಿಟಮಿನ್ ಸಿ ಚಿಯೋಬಲ್ ಮಾತ್ರೆ ಇದು ಬಂದು ಒಂದು ವಿಟಮಿನ್ ಡಿಫಿಷಿಯನ್ಸಿ ಇರೋರಿಗೆ ಕೊಡುವಂಥ ಮಾತ್ರೆ. ಇದು ಆಸ್ಕೋರ್ಬಿಕ್ ಆಸಿಡ್ ಔಟ್ ಆಫ್ ಗ್ಲೂಕೋಸ್, ಅದೇ ಈ ಮಾತ್ರೆ ಇದು ಕಾಂಪೊನೆಂಟ್. ಇದನ್ನು ಇವರು 2023 ಡಿಸೆಂಬರಲ್ಲಿ 47 ರೂಪಾಯಿಗೆ ಇವರು ಖರೀದಿ ಮಾಡಿದ್ದಾರೆ. ಈಗ ಇನ್ನೂ 6 ತಿಂಗಳಾಗಿಲ್ಲ. ಈಗಾಗಲೇ ಇವರು 69 ರೂಪಾಯಿಗೆ ಪರ್ ಯೂನಿಟ್ ನ ಖರೀದಿ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇದರಲ್ಲಿ ಬರಾಬರಿ 26 ರೂಪಾಯಿ ಜಾಸ್ತಿ ಮಾಡಿದ್ದಾರೆ 6 ತಿಂಗಳಲ್ಲಿ. ಸೇಮ್ ಕಾಂಬಿನೇಷನ್, ಡಿಫರೆಂಟ್ ಕಂಪನಿ ಅಷ್ಟೇನೆ. ಏನೇ ನೀವು ಯಾವುದೇ ಕಂಪನೀಸ್ ಆದರೂ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಕಾಂಬಿನೇಷನ್ ಸೇಮ್. ಆಸ್ಕೋರ್ಬಿಕ್ ಆಸಿಡ್ ಅಷ್ಟೇ ಇರೋದು ಅದರಲ್ಲಿ. ಇದರಲ್ಲಿ 20 ಕೋಟಿ ಕಮಿಷನ್ ಹೊಡೆಯೋಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಶಾಕಿಂಗ್ ನ್ಯೂಸ್ ಏನಂತಂದ್ರೆ, ನೀವು ಈ ಮೊನ್ನೆ ಕೇರಳ ಸರ್ಕಾರದವರು ಗೌರ್ಮೆಂಟ್ ಅವರು ಪರ್ಚೇಸ್ ಮಾಡಿದ್ದಾರೆ, 42 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಉತ್ತರ ಪ್ರದೇಶದವರು 29 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ರಾಜಸ್ಥಾನ ಅವರು 41 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಒರಿಸ್ಸಾದವರು 42 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದವರು 47 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ನಮ್ಮ ಸರ್ಕಾರ, ನಮ್ಮ ಕರ್ನಾಟಕದಲ್ಲಿ ಇವ್ರು ಯಾಕೆ 69 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ, 26 ರೂಪಾಯಿ ಜಾಸ್ತಿ ಯಾಕೆ ಕೊಡ್ತಾ ಇದ್ದಾರೆ? ಇದು ಕ್ಲಿಯರ್ ಸ್ಕ್ಯಾಮ್. ಇದು ದುಡ್ಡು ಹೊಡೆಯೋ ಪ್ಲಾನ್ ಅಷ್ಟೇನೆ. ಸೊ ಇದರಲ್ಲಿ ಇವರು KTPP ಆಕ್ಟ್ ನ ವೈಲೇಟ್ ಮಾಡಿದ್ದಾರೆ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ 1999 ಇದನ್ನ ವೈಲೇಟ್ ಮಾಡಿದ್ದಾರೆ. ಏನಿದು ಕರ್ನಾಟಕ ಟ್ರಾನ್ಸ್ಪರೆನ್ಸಿ KTPP ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ದಿಸ್ ಆಕ್ಟ್ ಎನ್ಶೋರ್ಸ್ ದಿ ಟ್ರಾನ್ಸ್ಪರೆನ್ಸಿ ಇನ್ ಕಾಲಿಂಗ್ ಆಫ್ ದಿ ಟೆಂಡರ್. ಇದರಲ್ಲಿ ಏನ್ ಬರುತ್ತೆ, ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅಕಾರ್ಡೆನ್ಸ್ ವಿತ್ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್. ಆ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್ ಅಲ್ಲಿ ಏನಿದೆ, ಕಾಲಿಂಗ್ ಆಫ್ ದ ಟೆಂಡರ್ ಅಲ್ಲಿ ಇನ್ವೈಟಿಂಗ್, ಪ್ರಾಸೆಸಿಂಗ್ ಮತ್ತೆ ಅಕ್ಸೆಪ್ಟೆನ್ಸ್. ಇದರಲ್ಲಿ ಓಪನ್ ಟೆಂಡರ್, ಇವರು ಬಂದು ಇದನ್ನ ಓಪನ್ ಟೆಂಡರ್ ಮಾಡಿಲ್ಲ. ಇವರು ನಿಗಮ ಮಂಡಳಿಯವರು ಇದನ್ನ ಕ್ಲೋಸ್ ಟೆಂಡರ್, ಸಿಂಗಲ್ ಬಿಡ್ ಟೆಂಡರ್ ಮಾಡಿದ್ದಾರೆ. ಸಿಂಗಲ್ ಬಿಡ್ ಟೆಂಡರ್ ಯಾವಾಗ ಆಗೋದು? ರೂಲ್ 166 ಆಫ್ KTPP ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ವೇರ್ ಓನ್ಲಿ ಪರ್ಟಿಕ್ಯುಲರ್ ಗೂಡ್ಸ್ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಓನ್ಲಿ ಪರ್ಟಿಕ್ಯುಲರ್ ಕಂಪನಿ ಅಷ್ಟೇ. ಬೇರೆ ಯಾವ ಕಂಪನಿನೂ ಈ ಪರ್ಟಿಕ್ಯುಲರ್ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಅವಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಇವರು ಸಿಂಗಲ್ ಬಿಡ್ ಟೆಂಡರ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಇವರು ಈ ಸಿಂಗಲ್ ಬಿಡ್ ಟೆಂಡರ್ ಮಾಡಿರೋದು ಇಟ್ ಈಸ್ ಅ ವೈಲೇಷನ್ ಆಫ್ KTPP ಆಕ್ಟ್. ಮತ್ತೆ ವಕೀಲರ ಇಲ್ಲಿ ನಾವು ಯಾರನ್ನ ಹೊಣೆಗಾರರು ಅಂತ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಎಲ್ಲಾದ್ರೂ ಸರ್ಕಾರದ ಬಳಿ ಕೇಳಿದ್ರೆ ಅವ್ರು ಹೇಳ್ತಾರೆ ಇದು ಅಧಿಕಾರಿಗಳು ಮಾಡಿರೋದು ಅಂತ ಹೇಳ್ತಾರೆ. ಹೌದು, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, ಬಟ್ ಮಾಡಿರೋದು ಅಧಿಕಾರಿಗಳು ಅಂತ ನೀಟಾಗಿ ನುಡ್ಸ್ಕೊಳ್ತಾರೆ. ಹಾಗಾದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿನೇ ಇಲ್ವಾ? ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ. ಈ MD ಚಿದಾನಂದ ವಟಾರೆ ಅವರು KS ಆಫೀಸರ್. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಚಿದಾನಂದ ವಟಾರೆ ಅವರು ಲಾಸ್ಟ್ 2023 ಜೂನ್ ತಿಂಗಳಲ್ಲಿ ಇವರು 1 ವರ್ಷ ಆಯ್ತು ಇವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರೆ. ಇದುವರೆಗೂ ಬಂದಿರೋದು IAS ಆಫೀಸರ್ಸ್. ಇಲ್ಲಿವರೆಗೂ ನೀವು ನೋಡಿ, ಈ ನಿಗಮ ಮಂಡಳಿಗೆ IAS ಆಫೀಸರ್. ಮತ್ತೆ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಇನ್ ಎವ್ರಿ ಸ್ಟೇಟ್ IAS ಆಫೀಸರ್. ಮತ್ತೆ ಇವ್ರನ್ನ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್, ಇವ್ರನ್ನ ಯಾಕೆ ಅಪಾಯಿಂಟ್ ಮಾಡಿದ್ದಾರೆ? ಸೊ ಅವ್ರಿಗೆ ಗೊತ್ತಿರಲ್ವಾ? ಈಗಾಗಲೇ ಸುಮಾರು ಹಗರಣಗಳು ನೋಡಿ. ನಾವು ಈ ಹುಣಸೂರು ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿರೋದ್ರಿಂದ ನಮಗೆ ಕರೆಕ್ಟ್ ಆಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಏನ್ ಕೊರತೆಗಳಿದೆ ಅಂತ ಗೊತ್ತಿದೆ. ಅದರಿಂದಾಗಿ ನಾನು ಇದನ್ನ ಬಹಳ ಈ ಸರ್ಕಾರಿ ಟೆಂಡರ್ಗಳು, ಎಸ್ಪೆಷಲಿ ಈ ನಿಗಮದ ಟೆಂಡರ್ಗಳನ್ನ ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತೀನಿ. ಅದರಲ್ಲಿ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಸ್ವಲ್ಪ ಆಳವಾಗಿ ನೋಡ್ತೀನಿ. ಸೊ ದಿನೇಶ್ ಇದರಲ್ಲಿ 1 ವರ್ಷದಲ್ಲಿ ನೋಡಿ ಹ್ಯಾಂಡ್ ಗ್ಲೌಸ್ ಹಗರಣ ಆಗಿದೆ, ಮತ್ತೆ ರಿಂಗರ್ ಲ್ಯಾಕ್ಟೇಟ್ ಗ್ಲೂಕೋಸ್ ಹಗರಣ ಇದೆ, ಮತ್ತೆ ಬ್ಯಾಂಡೇಜ್ ಕ್ಲಾತ್ ಹಗರಣಗಳಿದೆ. ಟೋಟಲ್ 13 ಹಗರಣಗಳು ಆಲ್ಮೋಸ್ಟ್ 500 crores ಇದೆ. ಏನ್ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಇದೇನು ಅವ್ರ ಗಮನಕ್ಕೆ ಹೋಗಿರಲ್ವಾ? ಅದಕ್ಕೇನೆ ಎಲ್ಲ ಗೊತ್ತಿದೆ, ಇದೆಲ್ಲ ಕಮಿಷನ್ ಶೇರಿಂಗ್ ಇದು ಆಯ್ತಾ. ಅದಕ್ಕೇನೆ ಬಸವಣ್ಣನವರು 12ನೇ ಶತಮಾನದಲ್ಲೇ ಬರ್ದಿದ್ದಾರೆ ಏನಂತ, ಏರಿ ನೀರುಂಬಡೆ
ಬೇಲಿ ತನ್ನ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ. ಮೊನ್ನೆ 500 ಇದು ಪ್ಯಾರಾಸೆಟಮಾಲ್ 500 mg ಕೊರತೆ ಇತ್ತು. ಅದನ್ನ ನಾನು ಸಿದ್ದರಾಮಯ್ಯವ್ರಿಗೂ ದಿನೇಶ್ ಗುಂಡೂರಾವ್ಗೂ ಬರ್ದಾಕಿದ್ದೆ. ಏನ್ ಮಾಡಿದ್ರು? ಏನಾರು ಕ್ರಮ ತಗೊಂಡ್ರ? ಏನು ತಗೊಂಡಿಲ್ಲ. ಅದ ಇವೆಲ್ಲ ಶೇರಿಂಗ್ ಗೊತ್ತಾಯ್ತು. ಅದಕ್ಕೆ ಏನ್ ಪತ್ರ ಬರೆದ್ರು ಏನು ಪ್ರಯೋಜನ ಇಲ್ಲ. ಇನ್ನೇನಿದ್ರು ನೆಕ್ಸ್ಟ್ ಅದೇ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಅಂತ ಇದಾರಲ್ಲ ಪ್ರೆಸಿಡೆಂಟ್, ಅವ್ರಿಗೆ ಬರಿಬೇಕು ಲೆಟರ್. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಬಿಟ್ಟಿದ್ರಲ್ಲ ಒಂದು ಮಿಸೈಲ್ ಎದುರಿಸಕ್ಕೆ, ಆತರ ಒಂದು ಮಿಸೈಲ್ ಈ ಕಡೆ ಬುಡುಗುರು ಅಂತ ಹೇಳ್ಬೇಕಷ್ಟೇ. ಓಕೆ, ಫೈನ್. ಥ್ಯಾಂಕ್ ಯು ವಕೀಲರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿ.